I hate having tablets. Next, I think in another 2 days. ಏನಕ್ಕೆ ಅಂತ ಹೇಳಿದ್ರೆ ಗೈಸ್ ನಾನು ಟ್ಯೂಷನ್ಗೆ ಹೋಗಲ್ಲ ಅಂದ್ರೆ ಯಾಕೆ ಹೋಮ್ವರ್ಕ್ ಬರಿಬೇಕು? ಇವನು RCB ಗೆದ್ದಾಗಿಂದ ಈ ಟಿ ಶರ್ಟ್ನ ಬಿಡ್ತಾನೆ ಇಲ್ಲ. ಯಾರಾದರೂ ಹೇಳಿ ಇವನು. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಹೇಗಿದ್ರೆ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೇ ಇನ್ ಮೈ ಮಾಮ್ಸ್ ಹೌಸ್. ಸೊ ಅದ್ದಿ ಸ್ಕೂಲಿಗೆ ಬೇಗ ರೆಡಿ ಆಗ್ತದೆ. ನಾವು ನಮ್ಮ ವ್ಲಾಗ್ನ ಶುರು ಮಾಡೋಣ, ಬನ್ನಿ. ಸ್ಕೂಲಿಂದ ಬಂದ್ಮೇಲೆ ವಿರಾಟ್ ಹಾಕೋಣ. ಮತ್ತೆ RCB ಟಿ ಶರ್ಟ್ ಹಾಕೊಂತೀವಿ. ಪ್ಲೀಸ್, ನಿಂಗೆ RCB ಇಷ್ಟ ಅಲ್ಲಿ ನಾನು ಹಾಕೊಂತೀನಿ. ನನಗೂ ಇಷ್ಟ ಕಣೋದ್ರಿ. ದಿನ ಅದನ್ನೇ ಹಾಕೊಂಬಾರ್ದು. ಇವತ್ತು ಟ್ಯೂಷನ್ಗೆ ಅದೇ ಹಾಕೊಂಡು ಹೋಗ್ತೀಯಾ? ಏನಾಗುತ್ತೆ ದಿನ? ಇಷ್ಟ ನಾನು ದಿನ ಹಾಕೊಂತೀನಿ. ಹಿಂಗೇನು ಪ್ರಾಬ್ಲಮ್ಮು? ಒಗಿಬೇಕು ತಾನೆ, ಅದೇ ಪ್ರಾಬ್ಲಮ್. ಒಗಿಬೇಕಲ್ಲ, ಎಲ್ಲ ಸ್ಮೆಲ್ ಬರುತ್ತೆ. ಮತ್ತು ನಾನು ದಿನ ಎಷ್ಟೋ ನೀ ಡ್ರೆಸ್ ಹಾಕೊಂಡಿರ್ತೇನೆ. ದಿನ ಅಲ್ಲ, ಇದು ಜ್ಯೂಸ್ ನೆನ್ನೆ ವೈಟ್ ಕಲರ್ ಯೂನಿಫಾರ್ಮ್ ಹಾಕೊಂಡಿದ್ದೆ. ಏನದ್ದಿ? ಅಷ್ಟೊಂದು ಮುತ್ತು ಕೊಡ್ತಾ ಇದೆಯಾ? ಗ್ರೇವಿನ ಮಾಡಿದ್ದೀನಿ. ಬ್ಯಾಗ್ ಮಮ್ಮ. ಯಾಕೆ ಅಮ್ಮ? ಸ್ವಲ್ಪ ಪೂರಿ ನೈಟ್ ಗಿಕ್ಕಿರು ಚಿಕನ್ ಮಾಡಕ್ಕೆ. ಅದ್ದಿ ಅಮ್ಮ ಇನ್ನೊಂದ್ಸತಿ ಅಕ್ಕಿ ಮಾಡು. ನಂಗೆ ಯಾವಾಗ್ಲೂ ನಾನು ಕೇಳಿದ್ ಮಾಡ್ಕೊಟ್ಟಿದ್ರ ಸ್ಕೂಲ್ ಕಾಲೇಜ್ಗೆ? ಹಾ, ಏನ್ ಮಾಡಿದೀರಾ? ಏನ್ ಮಾಡಿದ? ನಾನು ಏನ್ ಕೇಳ್ತಾ ಇದ್ದೆ? ಹೇಳ್ರಿ ಅದ್ದಿ. ನಾನು ಸ್ಕೂಲ್ಗೆ ಹೋಗೋವಾಗೆಲ್ಲ ಅಮ್ಮ ಈ ಥರ ನಂಗೆ ಮಾಡ್ಕೊಟ್ಟಿಲ್ಲ. ಅದ್ದಿ ಕೇಳ್ಬಿಟ್ಟು ನಿಂಗೆ ಮಾತ್ರನೇ ಸ್ಪೆಷಲ್ ಟ್ರೀಟ್ಮೆಂಟ್. ಅದ್ದಿ ಬಂದರೆ ಮನೆಯೆಲ್ಲ ಹಿಂಗಾಗ್ಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ನನ್ನ ಬಾಕ್ಸು ಸ್ಕೂಲ್ಗೆ ಎತ್ಕೊಂಡು ಹೋಗೋದು, ಕಲರ್ಸ್ ಎಲ್ಲ, ನನ್ನ ಶರ್ಟು. ಯಾರಿಗೂ ಈ ಥರ ಎಲ್ಲ ತಾನೆ. ದೂರ ತೋರಿಸು. ಎಷ್ಟಂತ ದೂರ ತೋರಿಸ್ರಿ? ಅಪ್ಪ ಊಟ ಮಾಡೋಕ್ಕೆ ಟೈಮ್ ಇಲ್ಲ. ಅದೇನೆ ನನ್ನ ಫ್ರೆಂಡ್ಸ್ ಅಂತ ಕ್ರಿಕೆಟ್ ಆಡ್ತಾರೆ, ಅಲ್ಲೇ ಹೋಗ್ಬೇಕಂತ. ಅವ್ರ ಸ್ಯಾಟರ್ಡೆ ಸಂಡೇ ಕಂಟೋನ್ಮೆಂಟ್ 6 ಹೊಡಿತೀನಿ. ಸ್ಯಾಟರ್ಡೆ ಸಂಡೇ ಒಂದು ಕೆಲಸ ಮಾಡೋಣ, ಅಪಾರ್ಟ್ಮೆಂಟ್ಗೆ ಹೋಗೋಣ ಆಟ ಆಡೋಕ್ಕೆ. ಇವತ್ತು ಲಂಚ್ ಬ್ಯಾಗ್ ನೆನಪಿದೆ ತಾನೆ? ಹಂಗೆ ಕಟ್ಕೊಂಬೇಡ ಅದ್ದಿ, ಹಂಗೆ ಕಟ್ಕೊಂಬೇಡ. ಶಿವನ್, ನಿನ್ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ? ವಾಟರ್ ಮಿಲನ್ ಏನದು? ವಾಟರ್ ಮಿಲನ್ ಎಲ್ಲಿದೆ? ಡ್ರ್ಯಾಗನ್ ಫ್ರೂಟ್, ಇದು ವಾಟರ್ ಮಿಲನ್. ಟೈಪ್ ಮನೆ ವಾಟರ್ ಮಿಲನ್ ತೋರಿಸ್ತೀನಿ. ಓಕೆ ಅದ್ದಿ, ಬಾಯ್. ಅದ್ವಾಯ್ತು, ಹೋಗು. ನಮ್ಮ ಮನೇಲಿ ಎಷ್ಟು ಬೇಗ ಬಿಡ್ತಾರೆ ಅಂದ್ರೆ, ದೀಪಕ್ಕೆ ಫೋನ್ ಮಾಡಿದಕ್ಕೆ ಶಾಕೆ ಆಗ್ಬಿಟ್ಟೆ, ಇಷ್ಟು ಬೇಗ ಹೋದ್ರ ಅಂತ. 8:50 ಅಲ್ಲ, 7:50. ನಮ್ಮ ಮನೆ 8 ಗಂಟೆಗೆ ಬಿಡೋದು ನಾವು. ಬಾಯ್ ಅದ್ದಿ. ನೀನು ಆ್ಯಕ್ಚುಲಿ ಅಪ್ಪ ಅವ್ರ ಮನೇಲಿದ್ರೆ ಬೇಗ ಹೋಗ್ತೈತಾನೆ ಸ್ಕೂಲ್ಗೆ. ಇನ್ನೂ ಯಾರು ಬಂದೇ ಇರಲ್ಲ. ನಮ್ಮ ಮನೇಲಿದ್ರೆ ಲೇಟಾಗಿ ಹೋಗ್ತಾನೆ. ಏನು? ಹಾಂ, ಅದು ಹಂಗೆ ಹೋಗ್ತಾ ಇರುತ್ತೆ ಚಾರ್ಜ್. ಅದು ನಮ್ಮಮ್ಮ ಫಸ್ಟ್ ಕೆಲಸ ಪೂಜೆ ಮಾಡೋದು. ಹಾಕ್ಬಿಟ್ರು, ನಾವು ಮಾತಾಡೋದು ಕೇಳಿಸ್ಬಾರ್ದಂತ. ಇನ್ನೇನು ಯಾವಾಗ ನೋಡೊಂದು ಹೇಳ್ತಾ ಇರ್ತೀರ. ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ನೀವೇ ಕಟ್ಟಿರೋದ ಹೂವ? ಇಲ್ಲಮ್ಮ, ನಾನು ಕಟ್ಟಲ್ಲ, ನಮ್ಗೆ ಬರೋದು ಇಲ್ಲ. ಕಟ್ತಾರೆ, ಆದರೆ ನಮ್ಮಮ್ಮಗೆ ಕುತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವು ಬರುತ್ತೆ. ಅಲ್ಲ, ಕಟ್ಟಕ್ಕೂ ಬರಲ್ಲ. ಹಾಂ, ಸರಿ ಬಿಟ್ರಾ ಕರೆಕ್ಟಾಗಿ? ಸರಿ ಓಕೆ. ನಮ್ಮಪ್ಪ ಅದೆಷ್ಟು ವಾಕ್ ಮಾಡ್ತಾರೋ, ವಾಕ್ ಮಾಡಿಸ್ತಾ ಇರ್ತಾರೆ.
ಅದಿನ ಡ್ಯಾಡಿ ಬಿಟ್ಬಂದ್ರು ಸ್ಕೂಲ್ಗೆ. ನಮ್ಮ ಮನೇಲಿದ್ರೆ ನಾವು 8 ಗಂಟೆ ಹಂಗೆ ಬಿಡ್ತೇವೆ ಸ್ಕೂಲಿಗೆ. ಸೊ 5 ನಿಮಿಷ 8:05 ಹಂಗೆ ಹೋಗ್ಬಿಡ್ತಾನೆ ಸ್ಕೂಲ್ಗೆ. 8:14 ಒಳಗಡೆ ಇರಬೇಕು ಅವನಲ್ಲಿ. 8:15 ಆದರೂ ಲೇಟೇ ಅವ್ರ ಸ್ಕೂಲಲ್ಲಿ. ಸೊ 8:30ವರೆಗೂ ವೆಯ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಬರೀತಾರೆ ಲೇಟ್ ಆಯಿತು ಅಂತ ಮೇಲ್ ಕಳಿಸ್ತಾರೆ. ಅದೇ ಕಂಟಿನ್ಯೂಸ್ ಆಗಿ 3 ಡೇಸ್ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಕರೀತಾರೆ ಸ್ಕೂಲ್ಗೆ, ಏನಕ್ಕೆ ಲೇಟ್ ಆಗ್ತಿದೆ, ಏನಕ್ಕೆ ಹಂಗೆ ಹಿಂಗೆ ಅಂತಲ್ಲ. ಫಸ್ಟ್ ಟೈಮ್ಗೆ ಮೇಲ್ ಕಳಿಸ್ಬಿಟ್ಟಿರ್ತಾರೆ, ವಿ ಡೋಂಟ್ ಎಕ್ಸೆಪ್ಟ್ ದಿಸ್ ಅನ್ಡಿಸಿಪ್ಲೈನ್ಡ್, ವಿ ಡೋಂಟ್ ಎಕ್ಸೆಪ್ಟ್ ದಿಸ್ ಲೇಟ್ ಅಡ್ಮಿಷನ್ಸ್ ಹಂಗೆ ಹಿಂಗೆ ಏನೇನೋ ದೊಡ್ಡ ಮೇಲ್ ಕಳಿಸಿರ್ತಾರಪ್ಪ. ಅದನ್ನ ನೋಡೋಕ್ಕೆ ಬೇಜಾರಾಗ್ಬಿಟ್ಟು ನಾವು ಬೇಗ ಎದ್ಬಿಟ್ಟು ಬೇಗ ಕಳಿಸ್ಬಿಡ್ತೀವಿ ಅಲ್ಲ ಮಮ್ಮಿ. ಇಲ್ಲಿದ್ರೆ 7:50ಗೆಲ್ಲ ಬಿಡ್ತಾರೆ ನಮ್ಮಪ್ಪ. ಅಂದರೆ 8 ಗಂಟೆ ಒಳಗಡೆ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾನೆ ಅವನು ಆ ಥರ. ಆ್ಯಂಡ್ ಬಿಡೋದು 2:40ಗೆ ಬಿಡ್ತಾರೆ. ಸೊ 2:40ಇಂದ ಶುರು ಮಾಡ್ತಾರೆ. 3 ಗಂಟೆ ಹಂಗೆ ಅದಿ ಸಿಗ್ತಾನೆ. ಸೊ ಮನೆಗೆ ಬರೋದು ಒಂದು 3:15 ಆಗುತ್ತೆ ಆ ಥರ. ಸೊ ಮನೆಯಿಂದ ಸ್ಕೂಲಿಂದ ಮನೆಗೆ ನಮ್ಮ ಮನೆಗೆ ಎಲ್ಲ ಒಂದು 5-10 ನಿಮಿಷ ಅಷ್ಟೇ, ಜಾಸ್ತಿ ಎಲ್ಲ ಏನೂ ಡಿಫ್ರೆನ್ಸ್ ಇಲ್ಲ. ಅದೇ ರೀಸನ್ ನಂಬರ್ 1 ಅದಕ್ಕೆ ಹಾಕಿರೋದು ಆ ಸ್ಕೂಲಿಗೆ. ವಿ ಡೋಂಟ್ ವಾಂಟ್ ಟು ಪುಟ್ ಇನ್ ಟ್ರಾನ್ಸ್ಪೋರ್ಟೇಷನ್ ಬಿಕಾಸ್ ಬೆಳಗ್ಗೆ ತುಂಬ ಬೇಗ ಬರುತ್ತೆ. ಒಂದು ಅರ್ಲಿ 7:15ಗೆಲ್ಲ ಬರುತ್ತೆ. ಮನೆಯಿಂದ ಅಷ್ಟು ಹತ್ರ ಇದ್ರೂ ಅವ್ರು ಎಲ್ಲರನ್ನೂ ಕರ್ಕೊಂಡು ಆಮೇಲೆ ಸ್ಕೂಲ್ ಬಸ್ಸಿಂದ ಅದಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಆ ರೀಸನ್ಗೋಸ್ಕರನೇ ಸ್ಕೂಲ್ ಬಸ್ಸಿಗೆ ಹಾಕಿಲ್ಲ. ಮೇ ಬಿ ದೊಡ್ಡವನಾದ್ಮೇಲೆ ನೋಡೋಣ. 1 ವೇನೂ ಹಾಕ್ಬೋದು ಇವ್ರ ಸ್ಕೂಲಲ್ಲಿ 1 ವೇನೂ ಹಾಕ್ಬೋದು ಮಮ್ಮಿ. ರುದ್ರನ್ 1 ವೇನೇ ಹಾಕಿರೋದು. ಬೆಳಗ್ಗೆ ಅವ್ರ ಅಪ್ಪ ಅಮ್ಮ ಬಿಟ್ಬಿಡ್ತಾರೆ. ಅಷ್ಟೊತ್ತಲ್ಲಿ ಎಲ್ಲೂ ಆಫೀಸ್ ಶುರು ಆಗಲ್ಲ ಅವ್ರಿಗೆಲ್ಲ, 9-10 ಗಂಟೆ ಮೇಲೇನೆ. ಸೊ ಬರೋವಾಗ ಅವನು ಸ್ಕೂಲ್ ಬಸ್ಸಲ್ಲಿ ಬರ್ತಾನೆ. 3:15 ಹಂಗೆ ಬರ್ತಾನೆ. 3:40ಗೆ ಬರ್ತಾನೆ ಅವ್ನ ಮನೆಗೆ. 3:45 3:40 3:45 ಹಂಗೆ ಬರ್ತಾನೆ. ಇವನು 3 ಗಂಟೆಗೆ ಮನೆಗೆ ಬರ್ತಾನೆ. ಬರೋವಾಗ ಏನು ಪ್ರಾಬ್ಲಮ್ ಆಗಲ್ಲ, ಹೋಗೋವಾಗ್ಲೇ ಬೇಗ ಬಿಡ್ಬೇಕನ್ನೋ ಪ್ರಾಬ್ಲಮ್ ಆಗೋದು. ಸೊ ದ್ಯಾಟ್ ಇಸ್ ದ ರೀಸನ್. ತಾತ ಬಾಯ್. ನಮ್ಮ ಮಮ್ಮಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತವ್ರು. ನಾನೇ ಮಾಡ್ತಾ ಇದ್ನಲ್ಲ ಮಮ್ಮಿ. ಅಮ್ಮೆಗೇನು ಸಿಕ್ಕಲ್ಲ ಅಂತೀಯ? ಸಿಗುತ್ತಾದ್ರೆ ನಾನು ಮಾಡಲ್ಲ ಅಷ್ಟೇ. 33%, ನಾನು 17% ಇದ್ದಾಗ ಹಾಕಿದ್ದು. ನೋಡ್ಸುತ್ತಾ ಇದ್ರು ಎಲ್ಲ. ಇದು ಆಚೆಯಿಂದ ಪ್ಲಗ್ ಹಾಕಿದ್ದೀವಿ. ಅದೇ ಒಂದು ದೊಡ್ಡ ತಲೆನೋವು. ಅದು ಮಾಡಿಸ್ಬೇಕು, ಮಾಡ್ಸೋಣ ಇವತ್ತು. ಸೊ ಸ್ನಾನ ಎಲ್ಲ ಆಯಿತು. ಐ ವಾಟ್ ಫ್ರೆಶನ್ ಅಪ್. ಬ್ರೇಕ್ಫಾಸ್ಟ್ ಎಲ್ಲ ಆದಿನ. ಸೊ ಟ್ಯಾಬ್ಲೆಟ್ಸ್ ತಿನ್ನೋದೇ ಮಾಡ್ತೋಗಿದ್ದೆ ಟು ಹ್ಯಾವ್ ಮೈ ಟ್ಯಾಬ್ಲೆಟ್ಸ್. ಐ ಹೇಟ್ ಹ್ಯಾವಿಂಗ್ ಟ್ಯಾಬ್ಲೆಟ್ಸ್. ನಾ ಎಷ್ಟಿದೆ ಐ ಥಿಂಕ್ ಇನ್ ಅನದರ್ 2 days. ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಐ ಹ್ಯಾಡ್ ಅಡ್ರೆಸ್ ದಿಸ್ ಪ್ರಾಬ್ಲಮ್ ಲಾಂಗ್ ಬ್ಯಾಕ್. ನಂಗೆ ಚೆಸ್ಟ್ ಪೇಯ್ನ್ ಬರ್ತಾಯಿತ್ತು ಅಂತ. ನನಗೆ ರಿಪೀಟೆಡಾಗಿ ಮತ್ತೆ ನಿಂತೋಗಿತ್ತು, ಬಟ್ ರಿಪೀಟೆಡಾಗಿ ಮತ್ತೆ ಬಂತು. ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಇಟ್ ಸ್ಟಾಪ್ಡ್. ಆಮೇಲೆ ಮತ್ತೆ ಇವಾಗ ಬರ್ತಾಯಿತ್ತು. ಸೊ ಏನೋ ಒಂದು ಸ್ವಲ್ಪ ಲಂಪ್ ಥರ ಅನಿಸ್ತಾಯಿತ್ತು ನನಗೆ ಇಲ್ಲಿ ಚೆಸ್ಟಲ್ಲಿ. ಐ ಡೋಂಟ್ ನೋ, ಫೀಲಿಂಗ್ ಅಷ್ಟೇ. ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿದ್ವಿ. ನನಗೆ ಗೊತ್ತಾಯಿತು ನಾನು ಬರೀ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಿದ್ದೆ. ಹಾರ್ಟ್ ರಿಲೇಟೆಡ್ ಇರಬೇಕು ಅಂತ. ಸೊ ದೀಪು ಹೇಳ್ತಿದ್ದ, ಇದು ಹಾರ್ಟ್ ರಿಲೇಟೆಡ್ ಅಲ್ಲ, ಬೋನ್ ರಿಲೇಟೆಡ್ ಇದೆ, ಆರ್ಥೋಗೆ ತೋರಿಸೋಣ ಅಂತ ಹೇಳಿ. ಸೊ ಆವಾಗ ಆರ್ಥೋಗೆ ತೋರಿಸ್ದಾಗ ಗೊತ್ತಾಯಿತು ನಾವು ಕೂತ್ಕೊಳ್ಳೋ ಪಾಶ್ಚರ್ ಒಂದೇ ಥರ ಫಾರ್ ಲಾಂಗ್ ಟೈಮ್ ಕೂತ್ಕೊಳ್ಳೋದು. ನಾನು ಟಿ ವಿ ನೋಡೋವಾಗ ಯೂಶ್ವಲಿ ಹಿಂಗೆ ನಮ್ಮ ಮನೇಲಿ ಈ ಕಡೆ ಫೇಸಿಂಗ್ ಇರೋದು, ನಾನು ಹಿಂಗೆ ಕೂತ್ಕೊಂಡು ಹಿಂಗೆ ಫೇಸಿಂಗ್ ಮಾಡ್ಕೊಂಡು ಹಿಂಗೆ ನೋಡ್ತೀನಿ ಟಿ ವಿನ ಅನ್ಸುತ್ತೆ. ಇಟ್ಸ್ ಅ ವೆರಿ ರಾಂಗ್ ಪೊಸಿಷನ್ ಬಿ ದ್ಯಾಟ್ ಇಸ್ ಆಲ್ಸೋ. ಆಮೇಲೆ ಸ್ಟ್ರೆಸ್ ಆ ಥರ ಎಲ್ಲ ಏನಿಲ್ಲ, ಯೂಶ್ವಲಿ ಇರುತ್ತೆ. ಅದೇ ಒನ್ ಆಫ್ ದಿ ರೀಸನ್ಸ್ ಅಂತ ನಾವು ಹೇಳಿದರು. ಸೊ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದರು, 1 ವೀಕ್ ತೊಗೊಳ್ಳಿ ಅಂತ. ವಿಟಮಿನ್ ಡಿ ಸ್ವಲ್ಪ ಕಮ್ಮಿ ಇದೆ ನಂದು. ಇಟ್ಸ್ ಕಾಮನ್, ಎಲ್ಲರಿಗೂ ವಿಟಮಿನ್ ಡಿ ಕಮ್ಮಿ ಇದೆ ಇವಾಗಂತೂ. ಸೊ ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇಟ್ ಮೈಟ್ ಬಿ ಅ ಸೈಡ್ ಎಫೆಕ್ಟ್ ಆಫ್ ಲೋ ಡೆಫಿಷಿಯನ್ಸಿ ಇನ್ ವೈಟಮಿನ್ಸು. ಆಮೇಲೆ ಇದು B12, ವಿಟಮಿನ್ B12 ಕಮ್ಮಿ ಇದ್ದರು ಈ ಥರ ಆಗೋ ಚಾನ್ಸಸ್ ಇದೆ. ನಾನು B12 ಇಸ್ ನಾರ್ಮಲ್. ಈ ಥರ ಪೇಯ್ನ್ ಬರ್ತಿದ್ದಾಗೆ B12 ಡೆಫಿಷಿಯನ್ಸಿ ಇರ್ಬೋದು ಅಂತ ನಾನು ಅದನ್ನು ತೊಗೊಳ್ತಿದ್ದೆ. ಸೊ ಅದು ಪ್ರಾಪರ್ ಆಗಿದೆ. ಸೊ ವಿಟಮಿನ್ ಡಿ ಒಂದೇ ಪ್ರಾಬ್ಲಮ್ ಇರೋದು ನನ್ನ ಎಂಟೈರ್ ಹೆಲ್ತ್ ಚೆಕಪ್ ಮಾಡಿಸಿದಾಗ. ಸೊ ದ್ಯಾಟ್ ಇಸ್ ದ ರೀಸನ್. ಅದು ಕೊಟ್ಟಿದ್ದಾರೆ. ಅದು ನಾನಿನ್ನ ಕೊಡ್ತೇ ಇಲ್ಲ. ಅದು ವೀಕ್ಲಿ 3 ವಾರ ಕುಡಿಬೇಕು. ಫಸ್ಟು ವೀಕ್ಲಿ ಒನ್ಸ್ ಇದೆ, ಆಮೇಲೆ ಮಂತ್ಲಿ ಒನ್ಸ್ ಇದೆ, 3 ಮಂತ್ ಹೆಂಗೆಂಗೋ ಕೊಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ಟೇಕ್ ದ್ಯಾಟ್ ಆಲ್ಸೋ. ಅದೇ ವಿಟಮಿನ್ ಡಿ ಶಾರ್ಟ್ಸ್ ಅಂತ ಬರುತ್ತೆ ಇವಾಗ, ಟ್ಯಾಬ್ಲೆಟ್ಸ್ ಬರ್ತಾ ಇಲ್ಲ. ಸಮಥಿಂಗ್ ಐ ಹ್ಯಾವ್ ನೆವರ್ ಟ್ರೈಡ್ ಇಟ್.
ಲೆಟ್ಸ್ ಸಿ. ಬಟ್ ಇವಾಗ ಏನು ಪೇನ್ ಇಲ್ಲ ನನಗೆ. ಐ ಡೋಂಟ್ ಹ್ಯಾವ್ ಅ ಪೇನ್. ದ್ಯಾಟ್ಸ್ ದ ರೀಸನ್ ನಾನು ನನ್ನ ಫೋನ್ ಚೇಂಜ್ ಮಾಡಿದ್ದು. ನನ್ನ ಫೋನ್ ಸ್ವಲ್ಪ ಜನಕ್ಕೆ ಸಿಲ್ಲಿ ರೀಸನ್ ಅನಿಸ್ಬೋದು, ಬಟ್ ನನ್ನ ಫೋನ್ ಮುಟ್ಟಾಗೆಲ್ಲ ನಂಗೆ ಜಾಸ್ತಿ ಪೇನ್ ಅನಿಸ್ತಾಯಿತ್ತು. ನನ್ನ ಮೈಂಡಲ್ಲಿ ಅದು ಕುತ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಇಮಿಡಿಯೇಟಾಗಿ ಹೋಗಿ ಫೋನು ಕೂಡ ಚೇಂಜ್ ಮಾಡಿದ್ದು. ವಿಚ್ ಎವರ್ ಫೋನ್, ಐ ಮೀನ್ ನಾನು ಇವಾಗ ತೊಗೊಂಡಿರೋ ವಿವೋ ಫೋನ್, ಇಟ್ಸ್ ಟೂ ಸ್ಮಾಲ್, ಅಂದರೆ ಚಿಕ್ಕದಾಗಿದೆ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು ಎಷ್ಟೊತ್ತಾದರೂ. ಅಪ್ಪ S22 ಅಲ್ಟ್ರಾ ಇಸ್ ಸೋ ಬಿಗ್ ಗೈಸ್. ಹಿಂಗೆ ಇಟ್ಕೊಂಡು ಫೋನ್ ನೋಡ್ತೀವ ನಾವು ಜಾಸ್ತಿನೇ. ಸೊ ನೀನು ಈ ವಿಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು, ಕೆಲವೊಂದು ಬ್ರ್ಯಾಂಡ್ ಕಾಲ್ಸ್, ಕೆಲವೊಂದೊಂದು ಸತಿ ಫೋನ್ ಯೂಸ್ ಮಾಡೋದು, ಸ್ವಲ್ಪ ಫೋನ್ ನೋಡಬೇಕು ಇನ್ಸ್ಟಾಗ್ರಾಮ್ ಎಲ್ಲ ಅಂದರೂ ಜಾಸ್ತಿ S22ನಲ್ಲೇ ನಾನು ನೋಡ್ತಾ ಇದ್ದೆ. ಐಫೋನ್ ಜಸ್ಟ್ ಫಾರ್ ಶೂಟಿಂಗ್ ಇದ್ದಿದ್ದು. ಸೊ ಆ ರೀಸನ್ಗೆ ಫೋನ್ ನೋಡೋದ್ರಿಂದನೂ ನಂಗೆ ಹಂಗೆ ಅನಿಸ್ತಾ ಇತ್ತು. ಐ ಯೂಸ್ ಟು ಗೆಟ್ ದಟ್ ಫೀಲಿಂಗ್. ಬಟ್ ನಂಗೆ ಫೋನ್ ತುಂಬ ದೊಡ್ಡದಂತನೂ ಅನಿಸ್ತಾ ಇತ್ತು. ಆ ರೀಸನ್ಗೆ ಚೇಂಜ್ ಮಾಡಿದ್ದು. ಬಟ್ S26 ಅಲ್ಟ್ರಾ ಇಟ್ಸ್ ಈವನ್ ಮೋರ್ ಬಿಗರ್, ಇನ್ನೂ ದೊಡ್ಡದಾಗಿದೆ ಫೋನು. ಐ ಡೋಂಟ್ ನೋ ಹೆಂಗೆ ಯೂಸ್ ಮಾಡೋರು. ಬಟ್ ನಂದೆಲ್ಲ ಹ್ಯಾಂಡ್ ಬ್ಯಾಗ್ಸಲ್ಲಿ ಕೂಡ ಇಡಿಸ್ತಾ ಇರಲಿಲ್ಲ. ಬಿಕಾಸ್ ನನ್ನ ಹತ್ರ ಸ್ವಲ್ಪ ಚಿಕ್ಕ ಹ್ಯಾಂಡ್ ಬ್ಯಾಗ್ಸ್ ಇದೆ. ದೊಡ್ಡ ಬ್ಯಾಗ್ಸಲ್ಲಿ ಇಡಿಸುತ್ತೆ. ಚಿಕ್ಕ ಹ್ಯಾಂಡ್ ಬ್ಯಾಗ್ಸಲ್ಲಿ ನನ್ನ ಫೋನ್ ಕೂಡ ಇಡಿಸ್ತಾ ಇರಲಿಲ್ಲ. ಅದನ್ನು ಕೈಲಿ ಹಿಡ್ಕೊಬೇಕು, ಹ್ಯಾಂಡ್ ಬ್ಯಾಗು ಹಿಡ್ಕೊಬೇಕು. ಗರ್ಲ್ಸ್ ಪ್ರಾಬ್ಲಮ್. ಕೆಲವು ಜನ ಹುಡುಗರಿಗೆ ತುಂಬ ಸಿಲ್ಲಿ ಅನಿಸುತ್ತೆ, ಬಟ್ ಇಟ್ಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್, ಇಟ್ಸ್ ಅ ಲಾಜಿಕಲ್ ಪ್ರಾಬ್ಲಮ್. ಸೊ ಮಾಡರ್ನ್ ಪ್ರಾಬ್ಲಮ್ಗೆ ಮಾಡರ್ನ್ ಸೊಲ್ಯೂಷನ್ ಅನ್ನೋ ಥರ ಐ ಬಾಟ್ ಅ ಸ್ಮಾಲರ್ ಫೋನ್. ಐ ಆಮ್ ಹ್ಯಾಪಿ ವಿತ್ ದ ಫೋನ್. ಬೇಗ ಬ್ಯಾಟ್ರಿ ಇರುತ್ತೆ. ಇಟ್ಸ್ ಅ ಫ್ಲ್ಯಾಗ್ಶಿಪ್ ಫೋನ್, ಅಂದರೆ ಟಾಪ್ X300, ವಿವೋ X300 ಅಲ್ವಾ. ಸೊ X300 ಇಸ್ ಅ ಫ್ಲ್ಯಾಗ್ಶಿಪ್ ಇನ್ ವಿವೋ ಅಂತ ಅನಿಸುತ್ತೆ, ಐ ಥಿಂಕ್ ಅವ್ರು ಹೇಳಿದ್ರು. ಸೊ ಬ್ಯಾಟ್ರಿ ನನಗೆ ಸಖತ್ತಾಗಿ ಬರ್ತಾ ಇದೆ. ನಾನು ಕಮ್ಮಿ ಚಾರ್ಜ್ ಹಾಕಿದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ದಟ್ಸ್ ಒನ್ ಥಿಂಗ್. ಕ್ಯಾಮ್ರಾ ಎಲ್ಲ ಚೋಟೋಗ್ಬಿಟ್ಟಿದೆ ಇವಾಗ. ಫೋಟೋಸ್ ಹುಚ್ಚು, ಐ ರಿಯಲಿ ಡೋಂಟ್ ಹ್ಯಾವ್ ಇಟ್. ಬಟ್ ಸ್ಟಿಲ್ ಫೋಟೋಸ್ ಇಸ್ ಫೈನ್, ಚೆನ್ನಾಗಿ ಬರುತ್ತೆ. ತುಂಬ ಜನ ಕಮೆಂಟ್ ಮಾಡಿದರು ಫೋಟೋಸ್ಗೆ ಹೇಳಿ ಮಾಡಿಸಿದ ಫೋನ್ ಅಂತ. ಎಸ್, ಐ ಹ್ಯಾವ್ ಕ್ಲಿಕ್ ಫ್ಯೂ ಪಿಕ್ಚರ್ಸ್ ಮೊನ್ನೆ ಆಚೆ ಹೋದಾಗ, ಚೆನ್ನಾಗಿ ಬಂದಿದೆ. ಬಟ್ ಏನೇ ಆದರೂ ಫೋನಲ್ಲಿ ವಿಡಿಯೋಸ್ ಮಾಡೋಕ್ಕಾಗಲ್ಲ, ತುಂಬ ಹೀಟ್ ಆಗುತ್ತೆ ಗೈಸ್. ಎಕ್ಸ್ಟ್ರೀಮ್ಲಿ ಹೀಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಐಫೋನೇ ದೇವರು, ಇದರಲ್ಲೇ ವಿಡಿಯೋಸ್ ಮಾಡೋಣ. ಅದರಲ್ಲಿ ಕಾಲ್ಸ್ ಅಟೆಂಡ್ ಮಾಡೋಕ್ಕೆ, ನಾನು ಬ್ರೌಸ್ ಮಾಡೋದಕ್ಕೆ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಎಸ್. ಅಮ್ಮ ಅಂದರೆ ಅಮ್ಮ ಇಲ್ಲ, ಅಮ್ಮ ಇದರ ತರನೇ ಇದು. ಅದು ಅಮ್ಮನಾ? ಅಮ್ಮ ಸಾಕ್ಸ್ ಬಿಚ್ಚಿರೋ. ಏನಾಯ್ತು ಗೊತ್ತಾ, ಹೋಮ್ವರ್ಕ್ ಬರೆಸ್ತಾ ಇದ್ದೆ ಇವನಿಗೆ. ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಟ್ಯೂಷನ್ಗೆ. ಜೋರು ಮಳೆ, ಫುಲ್ ಮಳೆ ಶುರು ಆಗೋಗಿದೆ. ಸೊ ಟ್ಯೂಷನ್ ಆಫ್ ಇವತ್ತು. ಸೊ ಟ್ಯೂಷನ್ ಇಲ್ಲದೆ ಇರೋ ರೀಸನ್ಗೆ ಇವ್ನು ಹೋಮ್ವರ್ಕು ಬರೆಯಲ್ವಂತೆ. ಗೈಸ್, ನಾನು ಟ್ಯೂಷನ್ಗೆ ಹೋಗಲ್ಲ ಅಂದ್ರೆ ಯಾಕೆ ಹೋಮ್ವರ್ಕ್ ಬರಿಬೇಕು? ಸುಮ್ಮನೆ ಹೋಮ್ವರ್ಕ್ ಬರಿ ಅಂತ, ಟೈಮ್ ವೇಸ್ಟ್ ಮಾಡಕ್ಕಂತ. ಮತ್ತೇನು ಮಾಡ್ತೀಯ ಟೈಮಲ್ಲಿ ನೀನು? ಟೈಮ್ ವೇಸ್ಟ್ ಅಲ್ಲ. ಟೈಮಲ್ಲಿ ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಿಂಗೆ ಯಾಕೆ ಅನ್ಬೇಕು? ನೋಡ್ರಿ, ಈ ಥರ ಜವಾಬ್ ಕೊಡೋ ಮಕ್ಕಳಿದ್ರೆ ನಿಮ್ಮ ಮನೆಯಲ್ಲಿ ಕರ್ಕೊಂಡೋಗಿ ಫಸ್ಟ್ ಹಾಸ್ಟೆಲ್ಗೆ ಹಾಕಿ, ಓಕೆನಾ? ಈ ಆಂಟಿ ಹಾಸ್ಟೆಲ್ಗೆ ನನ್ನ ಆಂಟಿನಾ? ಹಾಂ, ಆಂಟಿ. ನೀನಿದ್ ನನ್ನ ಆಂಟಿನಾ? ಈ ಮಮ್ಮಿ ಫಸ್ಟ್ ಆಫ್ ಆಲ್ ಹಾಸ್ಟೆಲ್ಗೆ ಹಾಕಲ್ಲ ನಿಮಗೆ, ಆಮೇಲೆ ಬೇರೆಯವ್ರಿಗಂತ ನಿಮಗೆಲ್ಲ. ಅಂದರೆ ಇವಾಗ ಟ್ಯೂಷನ್ ಇಲ್ಲ, ಓಕೆ. ಇವಾಗ ಇನ್ನೂ ಎಷ್ಟು ಗೊತ್ತಾ ಟೈಮು? 5:15. 5:15 ಇನ್ನು ಇವ್ನಿಗೆ 7 ಗಂಟೆವರೆಗೂ ಟ್ಯೂಷನ್ ಇರುತ್ತೆ. ಅಕಸ್ಮಾತ್ ಮಳೆ ನಿಂತರೆ ಟ್ಯೂಷನ್ ಕರ್ಕೊಂಡು ಹೋಗ್ಬೇಕು ತಾನೆ? ನಾನು ಆಲ್ರೆಡಿ ಅಂತಿದ್ದೀನಿ ಟ್ಯೂಷನ್ ಕರ್ಕೊಂಡು ಹೋಗಂದ್ರೆ ಹೋಗಲ್ಲ. ಇವಾಗ ನೀವೇ ಹೇಳಿ, ನೀವೊಂದು ಟ್ಯೂಷನ್ಗೆ ಹೋಗ್ತಾ ಇರ್ತೀರಾ ಆಯಿತಾ? ಇವಾಗ ಟ್ಯೂಷನ್ ಟೈಮ್ಗೆ ಮಳೆ ಬರುತ್ತೆ ಆಯಿತಾ? ಟ್ಯೂಷನ್ 5 to 7 ಇರೋದು. ಮಳೆ ಬಂತು, 5:30ಗೆ ಮಳೆ ನಿಂತೋಯ್ತು. ಸೊ ಟ್ಯೂಷನ್ಗೆ ಹೋಗ್ತೀರಾ ಹೋಗಲ್ಲ? ಹೋಗಲ್ಲ. ಯಾಕೆ? ನಮ್ಮ ಇಷ್ಟ. ಮತ್ತೆ ಟೈಮ್ ಇದೆ ಅಲ್ಲ, ಇನ್ನ 1.5 hour. ಟ್ಯೂಷನ್ ಇಲ್ಲ, ತುಂಬಾ ಸ್ಟ್ರಿಕ್ಟು. ಸ್ಕೂಲ್ಗೆ ಹೋಗ್ತಾನೆ, ಟ್ಯೂಷನ್ಗೆ ಹೋಗಕ್ಕೆ ನಾಟಕ ಶುರು ಮಾಡಿದ್ದಾನೆ ಇವಾಗ. ಮ್ಯಾಮ್ ಅಂದ್ರೆ ಟ್ಯೂಷನ್ಗೆ ಹೋಗ್ಬೇಡ, ಸ್ಕೂಲ್ಗೆ ಹೋಗ್ತಾ ಇದೆ. ಸರಿ, ಇವತ್ತಂತೂ ಆಗಲ್ಲ ಬಿಡಿ. ಇವತ್ತು ಆಗಲ್ಲ, ಯಾವತ್ತೂ ಆಗಲ್ಲ. ಅಲ್ಲಿ ಗೈಸ್ ನಮ್ಮ ಮಮ್ಮಿಗೆ ಮನೇಲಿ ಓದ್ಕೊಳ್ಳಲ್ಲ ಇವನು. ಮನೇಲಿ ಏನ್ ಮಾಡ್ತಾನೆ ಅಂದ್ರೆ ನೋಡಿ, ಮನೇಲಿ ಓದ್ಕೊಳ್ಳಲ್ಲ, ಸ್ಕೂಲಲ್ಲಿ ಓದ್ಕೊಂತೀನಿ ತಾನೆ. ಸ್ಕೂಲಲ್ಲಿ ಓದೋದಲ್ಲ, ಮನೇಲೂ ಓದ್ಬೇಕು ನೀನು. ಎವ್ರಿ ಡೇ ಓದ್ಬೇಕು. ನಾನು ಓದ್ತಾ ಇದ್ದೆ ಗೊತ್ತಾ. ಮನೇಲಿ ಓದ್ಬೇಕಂದ್ರೆ ಟ್ಯೂಷನ್ ಹೋಗಿ ಅಂತ ಇದೆಯಾ? ಇದಾನ ಮಾತಾಡು. ನನ್ನ ಮಾತು ಕೇಳಲ್ಲ ಇವನು. ಏನಂದ್ರೆ ಇವಾಗ ನಮ್ಮ ಡ್ಯಾಡಿ ಮಮ್ಮಿ ಬರ್ತಾರಲ್ವಾ, ಅಷ್ಟೇ. ಫುಲ್ ಮಾಡ್ಬಿಡಾದಿ, ಫುಲ್ ಪೆಟ್ಟು. ನಮ್ಮ ಅಪ್ಪ ಅಮ್ಮ ಅಂದರೆ ಫುಲ್ ಮುದ್ದಿ ಇವನಿಗೆ ಜಾಸ್ತಿ. ಇವರಪ್ಪ
ಇವರಪ್ಪ ಇವ್ನು ಏನು ಮಾಡೋಕ್ಕೂ ಬಿಡಲ್ಲ, ಓದೋದು ಇಲ್ಲ ನಮ್ಮ ಡ್ಯಾಡಿ ಬಂದಮೇಲೆ ಇವನು ತಾನೆ. ಅದಕ್ಕೆ ಇವತ್ತಂತ ಇವನು ನೋಡೋಕ್ಕೆ 25 ಇವ್ನು ನೋಡೋಕೆ ಒಂದು ಸ್ವಲ್ಪ ಕಮ್ಮಿ, ನನಗಿಂತ ವೆಯ್ಟ್ ಹೆವಿ ಕಮ್ಮಿ ಅವನೇ. ಬಟ್ ಏನು ಪಂಚು ಏನು ಹೊಡಿತಾನೆ ಗೊತ್ತಾ, ಡಿ ವಿ ಅಂತ ಇದ್ದ ಅವನ ಜೊತೆ ಅವತ್ತು ಫೈಟ್ಗೆ ಹೋಗ್ಬೇಡ ಹುಷಾರಾಗಿರು ಅಂತ. ಏನೇನು ಪಂಚು ಹೊಡಿತಾನೆ ಏನೇನು ಸ್ಟೈಲಲ್ಲಿ ಅಂತ ಹೇಳ್ತಾ ಇದ್ದ ಮೊನ್ನೆ ಡಿ ವಿ. ಸೊ ಇವತ್ತು ವೇಸ್ಟ್ ಆಯಿತು, ಡೇ ವೇಸ್ಟೆಡ್ ಗೈಸ್. ಐ ಆಮ್ ಸೋ ಸ್ಯಾಡ್. ಹೋಗಲ್ಲ ಫಸ್ಟ್ ಅಂದೆ ತಾನೆ, ನಾನು ಆ ಥರ ಅಂತ ಇದ್ರಿ ನಾನು ಹೋಗಲ್ಲೇ ಇಲ್ಲ. ಅದಕ್ಕೆ ನಾನು ಅಂತೀನಿ ನಮ್ಮ ಡ್ಯಾಡಿನೂ ಇಲ್ಲ, ಮತ್ತೆ ತಿರ್ಗಾ ನಮಗೆ ಒಬ್ಬ ಕಾರ್ ಡ್ರೈವ್ ಮಾಡ್ತಾನೆ ನಮ್ಮ ಹುಡುಗ, ಅವನು ಇಲ್ಲ, ಅವನ ಜೊತೆಲ್ಲ ನಮ್ಮ ಡ್ಯಾಡಿ ಹುಡುಗನೂ ಇಲ್ಲ. ಸೊ ಈ ಕಾರಲ್ಲಿ ಬಿಡೋಕ್ಕಾಗಲ್ಲ, ಮಳೆ ಬೇರೆ ಇದೆಲ್ಲ, ಬಿಡು ಏನು ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಗೊತ್ತಾ ಗೈಸ್, ಸುಮ್ಮನೆ ಹಿಂಗೆ ವ್ಲಾಗ್ಸ್ ಮಾಡು. ಆಟೋ ಬುಕ್ ಮಾಡಿಬಿಡ್ತೀನಿ, ಹೋಟೆಲ್ ಬುಕ್ ಮಾಡಿಬಿಟ್ಟು ಹೋಗಿ ಅವ್ರು ಬರೋಕ್ಕೆ ಫಸ್ಟ್ ಆಫ್ ಆಲ್ ಮಳೆ ಬರುತ್ತೆ. ನಾವು ಹಿಂಗೆ ಹೋಗೋಕ್ಕೆ ಮನೇಲಿ ಎಲ್ಲೋ ನಿಮ್ಮ ಡ್ಯಾಡಿ ಡಾಗಲ್ಲಿ ಕೇಳ್ತಾ ಇದಾರೆಲ್ಲ. ಡಾಗ ವ್ಲಾಗ್ ಡ್ಯಾಡಿ ಮೈಸೂರಿಗೆ ಹೋಗವ್ರೆ, ಪಾಕಿಸ್ತಾನ್ಗೆ. ಮೈಸೂರಾ? ಪಾಕಿಸ್ತಾನ? ಮೈಸೂರಾ? ಇವನು RCB ಗೆದ್ದಾಗಿಂದ ಈ ಟಿ ಶರ್ಟ್ನ ಬಿಡ್ತಾನೆ ಇಲ್ಲ, ಯಾರಾದರೂ ಹೇಳಿ ಇವನು. ಈ ವಿಡಿಯೋಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ತುಂಬಾನೇ ಲೆಂತಿ ವಿಡಿಯೋ ಆಗಿತ್ತು. ಸೊ ನಾನು ನಿಮಗೆ ಸಿಗ್ತೀನಿ ಒಂದು ವಿಡಿಯೋನಲ್ಲಿ. ಟಾಟಾ, ಬಾಯ್ ಬಾಯ್.